Watch full episodes on Jio Hotstar. ಟಿಮ್ ನಡಿ, ಇಲ್ಲಿಂದ ಹೋಗೋಣ ಈಗಲೇ. ಏನ್ ಮಾಡ್ಬಿಟ್ಟೆ ಟಿಮ್ ನೀನು? ಅವನು ನಿನ್ನ ಕತ್ತಿಗೆ ಒಂದು ನೀಡಲ್ ಚುಚ್ಚಿದಾನೆ. ಇವಾಗ ನೀನು ಸ್ವಲ್ಪ ಹೊತ್ತಿಗೆ ನಿದ್ದೆ ಮಾಡ್ತೀಯ. ನಿನಗೆ ಗೊತ್ತಾ, ಯಾವಾಗ ಡಾಕ್ಟರ್ ಸ್ನೇಕ್ ನಗ್ತಾನೆ ಪ್ರಪಂಚ ಎಲ್ಲ ಅಳಬೇಕು. ಅರೆ ಟಿಮ್ ನೀನ್ ಯಾಕೋ ಹೀಗ್ ಮಾಡ್ಬಿಟ್ಟೆ? ಯಾಕೆಂದ್ರೆ ಅವನಿಗೂ ಕೂಡ ನಾನು ಅದೇ ತರ ಒಂದು ಔಷಧಿನ ಇಂಜೆಕ್ಟ್ ಮಾಡಿದ್ದೀನಿ. ಅವನು ಈಗ ನಾನು ಏನ್ ಹೇಳ್ತೀನಿ ಅದನ್ನೇ ಮಾಡ್ತಾನೆ. ಈಗ ತಿಳ್ಕೊ, ನಾನೀಗ ಅವನ್ನ ಹಿಪ್ನಟೈಸ್ ಮಾಡಿದ್ದೀನಿ. ನಾನು ಜಾದುಗಾರ ಅಂತ ಜಾದುಗಾರ ಇದ್ದೀನಿ. ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಗರ್ಡ್ಸ್, ಮೋಟು, ವೆಲ್ಕಮ್ ಟು ಮೈ ವರ್ಲ್ಡ್. ನೀನು ತುಂಬಾ ಒಳ್ಳೆ ಫೈಟರ್ ಇದ್ದೀಯಾ. ಇವಾಗ ನೋಡು ನಾನು ನಿನಗೆ ಯಾವ ಪಶು ರೂಪ ಕೊಡ್ತೀನಿ ಅಂತ. ಎಂಥ ರೂಪ ಅಂದರೆ ಎಲ್ಲದಕ್ಕಿಂತ ಶಕ್ತಿಶಾಲಿ ರೂಪ. ಯು ವಿಲ್ ಬಿ ಬೆಸ್ಟ್ ಆಫ್ ಮೈ ಲಾಟ್. ಯಾವಾಗ ಸ್ನೇಕ್ ನಗುತ್ತಾನೆ ಆಗೆಲ್ಲ ಪ್ರಪಂಚ ಅಳುತ್ತೆ. ಮೋಟು ನಿನ್ನೆಯಿಂದನೂ ಕಾಣಿಸ್ತಾನೆ ಇಲ್ಲ. ಈಗೇನ್ ಮಾಡೋದು? ಪತ್ಲು, ನಿನಗೆ ಗ್ಯಾರಂಟಿ ಇದೆಯಾ ನಿನ್ನ ಜಾದುವಿಂದ ನಿನ್ನ ದೋಸ್ತುಗಳನ್ನೆಲ್ಲ ಜಾನುವಾರು ಮಾಡ್ತೀನಿ ಎಂದಿದೆಯಲ್ಲ? ಈಗ ಬಾ, ಮೊದಲು ಯಾರು ನಮ್ಮ ಜೊತೆ ಯುದ್ಧ ಮಾಡ್ತಾರೆ? ಅರೆ, ಇಷ್ಟೊಂದು ಸೈಲೆಂಟಾಗಿ ಹಾಕಿದ್ಯಪ್ಪ. ಯಾರಿಗೂ ಫೈಟ್ ಮಾಡೋಕ್ಕೆ ಇಷ್ಟ ಇಲ್ವಾ? ಅರೆ ಹಾ, ಯಾರಿಗೂ ಇಷ್ಟೊಂದು ಧೈರ್ಯ ಇಲ್ವಾ? ಅರೆ ಹಾ, ಇಲ್ಲಿ ಯಾವುದು ಪ್ರಾಣಿಗಳು ಕಾಣ್ತಾ ಇಲ್ವಲ್ಲ ಪತ್ಲು ಜೊತೆ? ಏನು ಪತ್ಲು, ಯಾರನ್ನು ಪ್ರಾಣಿಗಳನ್ನು ಮಾಡಲಿಲ್ವಾ ನೀನು ನಿನ್ನ ಜೊತೆ? ಎಲ್ಲರೂ ಮೊದಲನೇ ಥರನೇ ಇದ್ದಾರೆ. ಇದರ ಅರ್ಥ ಏನಂದ್ರೆ ನೀನು ಜಾದುಗಾರ ಅಲ್ಲ. ಯಾರು ಜಾದುಗಾರ ಇಲ್ಲ ನನ್ನನ್ನು ಬಿಟ್ಟು. ನಾನೊಬ್ಬನೇ ದುನಿಯಾದ ಮಾತ್ರ ಒಬ್ಬನೇ, ಒನ್ ಅಂಡ್ ಒನ್ಲಿ, ಎಲ್ಲರಿಗಿಂತ ದೊಡ್ಡ ಜಾದುಗಾರ. ಅಯ್ಯೋ, ನೀನು ಏನ್ ಜಾದುಗಾರ ಅಲ್ಲ. ನೀ ಎಲ್ರಿಗೂ ಯಾಮಾರಿಸ್ತಾ ಇದೀಯ. ನೀನೊಬ್ಬ ಸೈಂಟಿಸ್ಟು. ಅನಿಮಲ್ಸ್ DNA ತಗೊಂಡು ಮನುಷ್ಯರ ಮೇಲೆ ಹಾಕ್ಬಿಟ್ಟು ಈ ತರ ಕ್ರೀಚರ್ ನ ಕ್ರಿಯೇಟ್ ಮಾಡ್ತಾ ಇದೀಯ ನೀನು. ನಾವು ಅದ್ರ ಆಂಟಿಡೋಟ್ ನ ತಯಾರಿ ಮಾಡ್ಬಿಟ್ಟಿದೀವಿ. ಡಾಕ್ಟ್ರಣ್ಣ, ಎಲ್ಲಿ ತೋರಿಸಿ.
ಇಲ್ಲೋಡಪ್ಪ ಸ್ನೇಕ್ ಡಾಕ್ಟ್ರೆ, ನಾನು ಬಹಳ ಕಷ್ಟ ಮಾಡ್ಬಿಟ್ಟು ಸ್ಟಡಿ ಮಾಡಿ ತಯಾರು ಮಾಡಿದ್ದೀನಿ. ನಾನೊಬ್ಬ ಮಹಾನ್ ಸೈಂಟಿಸ್ಟ್ ಕಣಯ್ಯ. ಚಿಕ್ಕ ವಯಸ್ಸಿಂದ ಆಟ ಆಡ್ಕೊಂಡು ಬೆಳೆದಲ್ಲ ನಾನು. ಇನ್ ಕೇಳು, ನನ್ನ ಬಾಲ್ಯ ಕೂಡ ಸೈನ್ಸ್ ರಿಸರ್ಚ್ ಅಲ್ಲೇ ಕಳೆದೋಯ್ತು ಗೊತ್ತಾ. ನಾನು ನಮ್ಮ ಮೊಟ್ಟ ಪತ್ನಿಗೆ ಧನ್ಯವಾದ ಹೇಳಕ್ ಬಯಸ್ತೀನಿ ಕಣಯ್ಯ. ಅಯ್ಯೋ ಅಯ್ಯೋ ಡಾಕ್ಟ್ರೆ, ನಿಮ್ಗೆ ಯಾವನು ಭಾಷೆ ಮಾಡಿ ಕೇಳಿದ್ದು? ಅಯ್ಯೋ ಸಾರಿ ಕಣಯ್ಯ, ನಾ ಯಾವ ಬರ್ಬಿಟ್ಟೆ. ಅಯ್ಯೋ ಹೊಡಿಬೇಡಿ ಕಣಯ್ಯ. ಅಲ್ಲ ಕಣಯ್ಯ, ಈ ತರ ಟೈಮು ಲೈಫ್ ನಲ್ಲಿ ಒಂದೇ ಒಂದ್ಸರಿ ಸಿಗೋದು. ನಮ್ ಟ್ಯಾಲೆಂಟ್ ನ ಸಾವಿರಾರು ಜನಗಳ ಮುಂದೆ ತೋರ್ಸೋದಕ್ಕೋಸ್ಕರ ಕಣಯ್ಯ. ಅಷ್ಟೇ ಕಣಯ್ಯ, ಅಷ್ಟೇ. ಸಾರಿ ಕಣಯ್ಯ. ನಮ್ಗೆ ಇದರಲ್ಲಿ 20 ವರ್ಷದ ಅನುಭವ ಇದೆ. ನೋಡ್ತೀಯ ನೀನು, ನಿನ್ನ ಅನುಭವ ಏನ್ ಹೇಳ್ತೀಯ? ಯಾವಾಗ ಡಾಕ್ಟರ್ ಸ್ನೇಕ್ ನಗುತ್ತಾನೆ, ದುನಿಯಾ ಅಳುತ್ತೆ. ಇವಾಗ ನೀನು ಅಳಕ್ ಶುರು ಮಾಡು. ಏಕೆಂದ್ರೆ ನಿನ್ನ ಆಟಿಟ್ಯೂಡ್ ಮತ್ತು ನೀನು ಇವಾಗ ನನ್ನ ಹಿಡಿತದಲ್ಲಿದ್ದೀರಾ. ಅಲ್ಲಿ ನೋಡು, ಈಗ ನನ್ನ ಹೊಸ ಆವಿಷ್ಕಾರ ಬರ್ತಾ ಇದೆ. ಮೋಟು ದ ಲಯನ್ ಮ್ಯಾನ್. ಇದೇನು ನನ್ ಕಣ್ಣಿಂದ ನೋಡಕ್ಕಾಗಲ್ಲ, ಸಾಧ್ಯ ಇಲ್ಲ ಕಣ. ನನ್ನ ಬ್ರದರು, ಯಾಕೋ ಹಿಂಗಾಗ್ಬಿಟ್ಟೆ ನೀನು? ನನ್ನ ಸ್ನೇಹಿತರಿಗೆ ಸರಿ ಮಾಡ್ಬಿಡು ಪ್ಲೀಸ್. ನಾವ್ ಇಲ್ಲಿಂದ ಹೊಟ್ಟೋಗ್ಬಿಡ್ತೀವಿ ಕಣಪ್ಪ. ನಾವ್ ಖಂಡಿತ ಇಲ್ಲಿಂದ ಹೊಟ್ಟೋಗ್ಬಿಡ್ತೀವಿ. ಇನ್ ಯಾವತ್ತೂ ಈ ಕಡೆ ತಲೆ ಹಾಕೋದಿಲ್ಲ ಕಣಯ್ಯ. ಪ್ಲೀಸ್ ನನ್ನ ಫ್ರೆಂಡ್ ಸರಿ ಮಾಡ್ಬಿಡು ಡಾಕ್ಟರ್ ಸ್ನೇಕ್, ಪ್ಲೀಸ್. ನಾನು ಹೇಳಿದ್ದೆ ಅಲ್ವಾ, ಅವಾಗ ಡಾಕ್ಟರ್ ಸ್ನೇಕ್ ನಗುತ್ತಾನೆ, ಅವಾಗ ಜಮಾನ ಅಳುತ್ತೆ ಅಂತ. ಮೋಟು ಪತ್ಲು ಎಲ್ಲಿದ್ದಾರೆ? ಅವರು ಬೇಗ ಇಲ್ಲಿಗೆ ಬಂದ್ಬಿಡ್ತಾರೆ. ನನ್ನ ನಂಬು, ಅವರು ನಿಮ್ಮ ತಂದೆನೂ ಕೂಡ ಜೊತೆಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಅವ್ರು ಯಾವತ್ತೂ ಕೂಡ ಸೋಲೋದೇ ಇಲ್ಲ. ಇದು ಚೀಟಿಂಗು, ಖಂಡಿತ ಚೀಟಿಂಗು. ತೀರ್ಸ್ಕೊಳ್ದೆ ಬಿಡೋದಿಲ್ಲ.
ಸಾಕು ನಿಲ್ಸಿ ಡಾಕ್ಟರ್ ಸ್ನೇಕ್. ನಾವು ಟಿಮ್ ನ ಕರ್ಕೊಂಡೋಗೋಸ್ಕರ ಇಲ್ಲಿಗೆ ಬಂದಿದ್ದು. ಈಗ ಜೊತೆಲಿ ನಿಮ್ಮನ್ನು ನಾವು ಕರ್ಕೊಂಡು ಹೋಗ್ತಾ ಇದೀವಿ. ಇಲ್ಲ ಇಲ್ಲ, ನಾನು ಈ ರೂಪಕ್ಕೋಸ್ಕರನೇ ನಾನು ಅಲ್ಲಿಂದ ಆಚೆ ಬಂದಿದ್ದು. ನಾನು ವಾಪಸ್ ಹೋಗ್ಲಿಕ್ಕಾಗೋದಿಲ್ಲ. ನನಗೆ ಮನುಷ್ಯರಿಗೆ ಈ ಥರ ರೂಪ ಕೊಡ್ಲಿಕ್ಕೆ ಬರುತ್ತೆ, ಆದರೆ ಮೊದಲ ಥರ ಮಾಡಲಿಕ್ಕೆ ಬರೋದಿಲ್ಲ. ಅಯ್ಯೋ ಇಲ್ಲಿ ಕೇಳಪ್ಪ ಸ್ನೇಕ್ ರಾಜ, ನನಗೂ ಹಂಗ್ ಮಾಡಕ್ಕೆ ಬರುತ್ತೆ ಕಣಯ್ಯ. ಒಂದಲ್ಲ ಒಂದಿನ ಕೆಲ್ಸಕ್ಕೆ ಬರುತ್ತೆ ಅಂತ ನಾನು ಎಲ್ರಿಗೋಸ್ಕರ ಆಂಟಿಡೋಟ್ ನ ಕಂಡಿದ್ದೀನಿ ಕಣಯ್ಯ. ನೋಡಿಲಿ. ಥ್ಯಾಂಕ್ ಯು ಡಾಕ್ಟರ್ ಜಟ್ಕಾ. ಥ್ಯಾಂಕ್ ಯು ಮೋಟು ಪತ್ಲು. ನೀವು ನನ್ನನ್ನು ಕಾಪಾಡಿದ್ರಿ. ಅದು ಅಲ್ಲದೆ ನನ್ನ ಮಗನ್ನು ಈ ಜಂಜಾಟದಲ್ಲಿ ಸಿಕ್ಕಾಕೊಳ್ತಿರೋ ತರ ಕಾಪಾಡಿದ್ರಿ. ನನ್ನನ್ನು ಮೊದಲಿನ ತರ ಮಾಡ್ಬಿಟ್ರಿ. ಬನ್ನಿ ಮನೆಗೆ ಹೋಗೋಣ ಎಲ್ರು. ಪುತ್ರ, ನನ್ನ ಮಗನೇ ಎಲ್ಲಿದ್ದೆ ನೀನು? ಇಷ್ಟು ದಿನ ಎಲ್ಲೋಗಿದ್ದೆ? ನಿನ್ ತಂದೆ ನೆನಪು ಬರ್ಲಿಲ್ವಾ ನಿನಗೆ? ಇಲ್ಲಿ ನೋಡಿದ್ರಪ್ಪ, ತಾತ ಮಗ ಎಲ್ಲ ಒಟ್ಟಿಗೆ ಸೇರ್ಬಿಟ್ರು. ಈಗ ಮೋಟು ಪತ್ಲುನ ಯಾರು ನೋಡ್ತಾರೆ ಹೇಳಿ? ಮೋಟು ಪತ್ಲು, ಇವತ್ತು ನಿಮ್ಗೆ ಎಷ್ಟು ದೊಡ್ಡದಾಗಿ ಧನ್ಯವಾದ ಹೇಳಿದ್ರು ಕಮ್ಮಿನೇ. ಇವತ್ತು ನೀವು ನನ್ನ ಇಬ್ರು ಮಕ್ಕಳನ್ನೂ ವಾಪಸ್ ಕೊಟ್ರಿ. ಟೈಗರ್ ಚಾಂಗ್ ಮತ್ತು ಹೀಮ್ಪುತ್ರ, ನೀವು ನನ್ನ ಜೀವನನ ವಾಪಸ್ ಕೊಟ್ಟಿದ್ದೀರಿ. ನೀನು ಏನು ಹೇಳುವಂತ ಅವಶ್ಯಕತೆ ಇಲ್ಲ ಉರ್ವಶಿ. ಟೈಗರ್ ಚಾಂಗ್ನೇ ನನಗೆ ಎಲ್ಲಾ ವಿಷಯನೂ ಹೇಳಿದಾನೆ. ನೀನು ವಾಪಸ್ ಬಂದಿದೆಯಲ್ಲ, ಅದೇ ನನಗೆ ತುಂಬಾ ಖುಷಿ ವಿಷಯ. ಈಗ ನೀವು ನಿಮ್ಮ ಮಗನ ಹತ್ರ ನಡೆದಿರೋ ಕತೆನೆಲ್ಲ ಕೇಳಿ ಜೀವನ ಪೂರ್ತಿ ಸಂತೋಷ ಕಾಲ ಕಳೀರಿ. ನಾನೀಗ ಸ್ವಲ್ಪ ಹೊತ್ತು ಟಿಮ್ ಹತ್ರ ಸ್ವಲ್ಪ ಕರಾಟೆ ಪ್ರಾಕ್ಟೀಸ್ ಮಾಡ್ತಿರ್ತೀನಿ. ಇವಾಗ ನಾನು 2 ನಿಮಿಷಕ್ಕೋಸ್ಕರ ಹೋಗ್ತೀನಿ. 2 ಗಂಟೆಲಿ ಅಡಿಗೆ ಮಾಡ್ಕೊಂಡು ವಾಪಸ್ ಬರ್ತೀನಿ. ಈಗ ಏನ್ ಮಾಡ್ತೀನಿ ಗೊತ್ತಾ? ಟಿಮ್ ಅವ್ರ ಮಮ್ಮಿನ ಸರಿ ಮಾಡ್ಬಿಡ್ತೀನಿ ಕಣ್ರಯ್ಯ. ಡಾಕ್ಟರ್ ಜಟ್ಕಾ, ನಾನು ಅನ್ಕೊಂಡಿದ್ದೆ ನಾನೇ ದೊಡ್ಡ ಸೈಂಟಿಸ್ಟು ಅಂತ. ಆದ್ರೆ ತಾವು ಅರೆ, ಇವರಿಗೆ ನಾನೇ ಟ್ರೈನಿಂಗ್ ಕೊಡ್ತಾ ಇರೋದು, ಅದಕ್ಕೆ ಎಷ್ಟೊಂದು ಚುರುಕು. ಟಿಮ್ ಅವರಪ್ಪ ಪ್ರಾಣಿಗಳ ಶಕ್ತಿನ ಮನುಷ್ಯರಿಗೆ ಸೇರಿಸಿ ಒಂದು ಪವರ್ಫುಲ್ ಕುಂಗ್ಫು ಆರ್ಮಿನ ಮಾಡ್ಬೇಕು ಅಂತಿದ್ರು. ಆದ್ರೆ ಅದಾಗ್ಲಿಲ್ಲ. ಆದ್ರೆ ಮೋಟು ಸಾಬೀತ್ ಮಾಡಿರೋದೇನು ಅಂತಂದ್ರೆ, ಹೆಚ್ಚಿನ ಶಕ್ತಿಗೆ ಪ್ರಕೃತಿಯ ಸಂತೋಲನ ಬದಲಾಯಿಸೋ ಅವಶ್ಯಕತೆ ಇಲ್ಲ. ಮನುಷ್ಯ ಪ್ರಾಕ್ಟೀಸ್ ಇಂದ ಎಷ್ಟು ಶಕ್ತಿ ಬೇಕೋ ತನ್ನೊಳಗಿನ ಶಕ್ತಿಯಿಂದ ಇಂಪ್ರೂವ್ ಮಾಡ್ಕೋಬಹುದು. ಓಕೆ ಟಿಮ್, ಫೋಕಸ್ ಅಂಡ್ ಫೇತ್. Watch India's largest kids library only on Jio Hotstar. Download the app now.